ಸ್ಪೋನ್ ಮ್ಯಾನ್ ಅಂದರೆ ಗೋಲ್ಡ್ ಮ್ಯಾನ್ ಅಂತ ಅರ್ಥ. ಡೈರೆಕ್ಟೆಡ್ ಬೈ ಜ್ಯೋತಿ ಶಂಕರ್. ಇದರಲ್ಲಿ ಬ್ಯಾಸಿಲ್ ಜೋಸೆಫ್, ಲಿಜಿಮೋಲ್ ಜೋಸ್, ಸಜಿನ್ ಗೋಪು ಇವರೆಲ್ಲ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಮಲಯಾಳಂ ಸಿನಿಮಾನ ಕನ್ನಡ ಭಾಷೆಯಲ್ಲಿ ಡಬ್ ಮಾಡಿ OTTನಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಈ ಮೂವಿ ಹೇಗಿದೆ ಅಂತ ಇಂಡೆಪ್ತ್ ರಿವ್ಯೂನಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಬ್ರೂನೋ ತನ್ನ ತಂಗಿ ಮದುವೆ ಮಾಡೋಕ್ಕೋಸ್ಕರ PP ಅಜೇಶ್ ಅನ್ನೋನ ಹತ್ರ ಚಿನ್ನನ ಈಸ್ಕೊಂಡು ನೆಕ್ಸ್ಟ್ ಆ ಮದುವೆಲಿ ಬರೋ ಮುಯಿ ದುಡ್ಡಲ್ಲಿ ಆ ಸಾಲನ ತೀರಿಸ್ತೀನಿ ಅಂತ ಒಂದು ಒಪ್ಪಂದಕ್ಕೆ ಬರ್ತಾನೆ. ಬಟ್ ಈ ಟ್ವಿಸ್ಟ್ ಏನಂದ್ರೆ, ಆ ಚಿನ್ನನ ಎತ್ಕೊಂಡು ಬೇರೆ ಊರಿಗೆ ಓಡೋಗ್ಬಿಡ್ತಾರೆ. ಸೊ ನೆಕ್ಸ್ಟ್ PP ಅಜೇಶ್ ಆ ಚಿನ್ನನ ವಾಪಸ್ ತರಕ್ಕೆ ಏನೇನೆಲ್ಲ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒಂದನೇ ಸ್ಟೋರಿ. ಇನ್ನು ಸಿನಿಮಾ ಹೇಗಿದೆ ಅಂದ್ರೆ, ಸಿಂಪಲ್ ಸ್ಕ್ರೀನ್ ಪ್ಲೇ ವಿತ್ ಡೀಸೆಂಟ್ ಎಂಟರ್ಟೈನ್ಮೆಂಟ್, ಒನ್ ಟೈಮ್ ವಾಚಬಲ್ ಅಷ್ಟೇ. ಇನ್ನು ಈ ಕಥೆಲಿ ದೊಡ್ಡ ಮ್ಯಾಟರ್ ಏನಿಲ್ಲ, ತುಂಬಾ ಸಿಂಪಲ್ ಮ್ಯಾಟರ್. ಸೊ ಇದರಿಂದ ಸಿನಿಮಾ ಟೀಮ್ ಆದಷ್ಟು ಎಂಟರ್ಟೈನ್ ಮಾಡಬೇಕು ಅನ್ನೋ ವಿಷಯದ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಅದು ನ್ಯಾಚುರಲ್ ಫಾರ್ಮ್ಯಾಟ್ ಆಗಿ ಮೂಡ್ ಬಂದಿದೆ. ಇನ್ನು ಮೂವಿಲಿ ಮೇಜರ್ ಪಾಸಿಟಿವ್ ಅಂದ್ರೆ ಬ್ಯಾಸಿಲ್ ಜೋಸೆಫ್ ಅವರ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಆಗಿತ್ತು. ಥ್ರೂ ಔಟ್ ದ ಮೂವಿ ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಇಡಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಆದ್ರೆ ಕೆಲವೊಂದು ಕಡೆ ಮಾತ್ರ ಅದು ವರ್ಕ್ ಆಗಲಿಲ್ಲ. ಅದು ಬಿಟ್ರೆ ರೆಸ್ಟ್ ಆಫ್ ದಿ ಮೂವಿ ಫೈನ್ ಆಗಿತ್ತು. ಅಂಡ್ ಆಲ್ಸೋ ಕೆಲವೊಂದು ಕಡೆ ಲ್ಯಾಗ್ ಅನ್ಸುತ್ತೆ, ಸ್ಲೋ ಪೇಸ್ಗೆ ಕನ್ವರ್ಟ್ ಆಗ್ತಾನೆ ಇರುತ್ತೆ ಮಧ್ಯ. ಇನ್ನು ಕೊನೆ 35 ನಿಮಿಷ ಪ್ರೀ ಕ್ಲೈಮ್ಯಾಕ್ಸ್ ಟು ಕ್ಲೈಮ್ಯಾಕ್ಸ್ ವರ್ಗೂ ಅಂಡ್ ಅಲ್ಲಿ ಬರುವಂತ ಎಮೋಷನಲ್ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಕ್ಯಾರೆಕ್ಟರ್ಸ್ನ ಚೆನ್ನಾಗಿ ಬರ್ಕೊಂಡಿದ್ರೆ, ಕಾಮಿಡಿ ಅಷ್ಟಾಗಿ ಇಲ್ಲ ಅಂದ್ರು ಅಲ್ಲಿರೋ ಪರ್ಫಾರ್ಮೆನ್ಸಸ್ ಎಂಟರ್ಟೈನಿಂಗ್ ಆಗಿರುತ್ತೆ. ಮಾಸ್ ಆಡಿಯನ್ಸ್ಗಳಿಗೆ ತುಂಬಾ ಸ್ಲೋ ಅನ್ಸ್ಬೋದು, ಬಟ್ ನಾರ್ಮಲ್ ಆಡಿಯನ್ಸ್ಗೆ ಒಂದೊಳ್ಳೆ ವಾಚ್ ಆಗುತ್ತೆ. ಇನ್ನು ಎಮೋಷನ್ಸ್ ಅಂಡ್ ಥಾಟ್ಸ್ ಇವು ರಿಲೇಟಬಲ್ ಆಗಿ ನ್ಯಾಚುರಲ್ ಆಗಿ ಇರೋದ್ರಿಂದ ಈಸಿಯಾಗಿ ಕನೆಕ್ಟ್ ಆಗ್ತೀವಿ. ಫಸ್ಟ್ ಹಾಫ್ ಡೀಸೆಂಟ್ ಆಗಿರುತ್ತೆ, ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಇರುತ್ತೆ, ಅದಾದ್ಮೇಲೆ ಮತ್ತೆ ಟ್ರ್ಯಾಕಿಗೆ ಬರುತ್ತೆ. ಇನ್ನು ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಏನೂ ಇರಲ್ಲ. ಸಿಂಪಲ್ ಸ್ಟೋರಿ, ಸಿಂಪಲ್ ಸ್ಕ್ರೀನ್ ಪ್ಲೇ, ಇಂಪ್ರೆಸಿವ್ ಪರ್ಫಾರ್ಮೆನ್ಸಸ್ ವಿತ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ಬಗ್ಗೆ ಹೇಳೋದಾದ್ರೆ, ಬ್ಯಾಸಿಲ್ ಜೋಸೆಫ್ಸ್ ಅವರ ಪರ್ಫಾರ್ಮೆನ್ಸ್ ಆಗ್ಲೇ ಹೇಳ್ದಂಗೆ ಸಖತ್ತಾಗಿ ಮಾಡಿದ್ದಾರೆ. ಇನ್ನು ರೆಸ್ಟ್ ಆಫ್ ದಿ ಆಕ್ಟರ್ಸ್ ಅವರಿಗೆ ಕೊಟ್ಟಿರೋ ಪಾತ್ರನ ನ್ಯಾಚುರಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ, ವಿಜುವಲ್ಸ್, ಲೊಕೇಶನ್ಸ್ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಎಡಿಟಿಂಗ್ ಓಕೆ, BGM ಅಂಡ್ ಸಾಂಗ್ಸ್ ಚೆನ್ನಾಗಿದೆ. ಸೊ ಓವರ್ ಆಲ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ, ಎಂಜಾಯ್ ಮಾಡಕ್ಕೆ ಒಂದು ಒಳ್ಳೆ ಸಿನಿಮಾ. ನೋ ಅಡಲ್ಟ್ ಸೀನ್ಸ್, ಡೀಸೆಂಟ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ನೋಡಿದ್ರೆ ಮಾತ್ರ. ಇನ್ನು ಈ ಮೂವಿ ನಿಮಗೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಅಂಡ್ ಈ ಡಬ್ಬಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಮಿಸ್ ಮಾಡ್ದಲ್ಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.